ಸರ್, ಈಗ ಅವ್ರು ಹೇಳ್ತಾ ಇರುವಂತದ್ದು ನಾವು 3 ಬಾರಿ ಮನವಿ ಕೊಟ್ರಿ, ಬೇರೆ ಬೇರೆ ಡೇಟ್ ಉಲ್ಲೇಖ ಮಾಡಿ ಹೇಳಿದ್ದಾರೆ. ನಾವು 3 ಬಾರಿ ಮನವಿ ಕೊಟ್ವಿ, ನೇರವಾಗಿ ಪ್ರಧಾನಮಂತ್ರಿಗಳನ್ನು ಭೇಟಿಯಾದ್ವಿ, ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾದ್ವಿ. ಇಷ್ಟಾದ್ರೂ ಕೂಡ ನಮ್ಮ ಹಕ್ಕೇನಿದೆ, ನಮ್ಗೆ ಕೊಡ್ಬೇಕಾದ್ರೆ ಕೊಡ್ತಾ ಇಲ್ಲ. ನಮ್ಗೆ ನಾವು ಭಿಕ್ಷೆ ಕೇಳ್ತಾ ನಮ್ಮ ಹಕ್ಕನ್ನು ಕೇಳ್ತಾ ಇದೀವಿ. 5 ತಿಂಗಳು ಬೇಕಾ ಕೊಡೋದಿಕ್ಕೆ ಅಂತ ಕೇಳ್ತಿದ್ದಾರೆ. ನೋಡಿ, ಅದರಲ್ಲಿ SDRF ಒಂದು NDRF ಅಂತ 2 ಭಾಗ ಇದೆ. ಕೇಂದ್ರ ಸರ್ಕಾರ ಮೊದಲೇ 1 ವರ್ಷಕ್ಕೆ ಮುಂಚೆನೆ ಪ್ರತಿ ಬಜೆಟ್ ಅಲ್ಲೂ ತೀರ್ಮಾನ ಮಾಡ್ತದೆ, ಈ ಫ್ಲಡ್ ಆದಾಗ ಅಥವಾ ಬರ ಬಂದಾಗ ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಕೊಡಬೇಕು ಅಂತ. ಅದನ್ನ ಕಂಟಿನ್ಯೂಷನ್ ಕೊಡ್ತಾನೆ ಇದ್ದಾರೆ. SDRF ಹಣ ರಾಜ್ಯಕ್ಕೆ ಬರ್ತಾನೆ ಇದೆ. ಎವ್ರಿ 4 months ಒಂದ್ಸರಿ ಬಂದೇ ಬರ್ತದೆ. ಅದು ರಾಜ್ಯ ಸರ್ಕಾರ ಬಂದಿದೆ, ಆಲ್ರೆಡಿ ರೀಚು ಆಗಿದೆ. ನಿರ್ಮಲಾ ಸೀತಾರಾಮನ್ ಹೇಳಿದಾರಲ್ಲ, ರಾಜ್ಯಕ್ಕೆ ಕೊಡಬೇಕಾಗಿರೋದು ಒಂದೇ 1 ನಯಾ ಪೈಸೆನೂ ಪೆಂಡಿಂಗ್ ಇಲ್ಲ ಅಂತ ಹೇಳಿದ್ದಾರೆ. ಈ NDRF ಅಂದ್ರೆ ಕೇಂದ್ರ ಸರ್ಕಾರ ಕೊಡುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಏನ್ ಕೊಡಬೇಕು SDRF ಅದ ಹಣ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಆಲ್ರೆಡಿ. NDRF ಹಣ ಏನಿದೆ ಅದನ್ನ ಬಿಡುಗಡೆ ಮಾಡುವಂಥದ್ಕೆ ಅವ್ರದ್ದು ನೀತಿ ನಿಯಮಗಳಲ್ಲಿ ಮಾಡ್ತಾರೆ. ಅದಕ್ಕೆ ಮುಂಚೆ ನಾವು ಕೊಟ್ಬಿಡ್ಬೇಕು, ನಮ್ಮ ಖಜಾನೆಯಿಂದ ನಾವು ಹಣ ಕೊಡಬೇಕು. ಕೇಂದ್ರ ಸರ್ಕಾರ ಅದನ್ನ ರಿಯಂಬರ್ಸ್ ಮಾಡ್ತದೆ, ನಮ್ಗೆ ವಾಪಸ್ ನಮ್ಗೆ ಕೊಡ್ತದೆ. ಇದು ಪದ್ಧತಿ. ನಮ್ಮ ಸರ್ಕಾರ ಇದ್ದಾಗ ನಾವು ಹಂಗೆ ಮಾಡಿದ್ರಿ. ಪ್ರತಿ ಸರಿ ಫ್ಲಡ್ ಬಂದಾಗೂ ಕೂಡ ನಾವು ಇದ್ದಾಗ 3 ವರ್ಷ ಫ್ಲಡ್ ಬಂತು. 3 ವರ್ಷ ಫ್ಲಡ್ ಬಂದಾಗೂ ಕೂಡ ನಾವು ಇಮಿಡಿಯೇಟ್ ಆಗಿ ನಮ್ಮ ರಾಜ್ಯ ಸರ್ಕಾರದಿಂದ ಹಣ ಕೊಟ್ಟಿದ್ವಿ. ಅದಾದ್ಮೇಲೆ 4-5 ತಿಂಗಳಾದ್ಮೇಲೆ ಕೇಂದ್ರ ಸರ್ಕಾರ ನಮ್ಗೆ ಹಣ ಕೊಟ್ಟಿದೆ. ಅಷ್ಟು ಕಾಮನ್ ಸೆನ್ಸು ಈ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ಇಲ್ಲ. ಯಾಕಂದ್ರೆ ಪಾಪರ್ ಔಟ್ ಇದೆ. ಮನೆ ಪ್ರಧಾನಿಗಳು ಹೇಳಿದ್ರಲ್ಲ, ಸರ್ಕಾರ ಪಾಪರ್ ಔಟ್ ಇದೆ, ಹಣ ಇಲ್ಲ ಅಂತ. ರಿಯಲ್ ಆಗಿ ಪಾಪರ್ ಔಟ್ ಇದೆ ಸರ್ಕಾರ. ಹಣ ಇಲ್ಲ, ಇವ್ರ ಹತ್ರ ದುಡ್ಡಿಲ್ಲ. ಅಭಿವೃದ್ಧಿಗೆ 1 ನಯಾ ಪೈಸೆ ಕಳೆದ 10 ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಇವರು. ಎಲ್ಲಿದೆ ಹಣ? ಸರ್, ಈಗ ಅವ್ರು ಹೇಳ್ತಾ ಇರುವಂತದ್ದು ನಾವು 3 ಬಾರಿ ಮನವಿ ಕೊಟ್ರಿ, ಬೇರೆ ಬೇರೆ ಡೇಟ್ ಉಲ್ಲೇಖ ಮಾಡಿ ಹೇಳಿದ್ದಾರೆ. ನಾವು 3 ಬಾರಿ ಮನವಿ ಕೊಟ್ವಿ, ನೇರವಾಗಿ ಪ್ರಧಾನಮಂತ್ರಿಗಳನ್ನು ಭೇಟಿಯಾದ್ವಿ, ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾದ್ವಿ. ಇಷ್ಟಾದ್ರೂ ಕೂಡ ನಮ್ಮ ಹಕ್ಕೇನಿದೆ, ನಮ್ಗೆ ಕೊಡ್ಬೇಕಾದ್ರೆ ಕೊಡ್ತಾ ಇಲ್ಲ. ನಮ್ಗೆ ನಾವು ಭಿಕ್ಷೆ ಕೇಳ್ತಾ ನಮ್ಮ ಹಕ್ಕನ್ನು ಕೇಳ್ತಾ ಇದೀವಿ. 5 ತಿಂಗಳು ಬೇಕಾ ಕೊಡೋದಿಕ್ಕೆ ಅಂತ ಕೇಳ್ತಿದ್ದಾರೆ. ನೋಡಿ, ಅದರಲ್ಲಿ SDRF ಒಂದು NDRF ಅಂತ 2 ಭಾಗ ಇದೆ. ಕೇಂದ್ರ ಸರ್ಕಾರ ಮೊದಲೇ 1 ವರ್ಷಕ್ಕೆ ಮುಂಚೆನೆ ಪ್ರತಿ ಬಜೆಟ್ ಅಲ್ಲೂ ತೀರ್ಮಾನ ಮಾಡ್ತದೆ, ಈ ಫ್ಲಡ್ ಆದಾಗ ಅಥವಾ ಬರ ಬಂದಾಗ ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಕೊಡಬೇಕು ಅಂತ. ಅದನ್ನ ಕಂಟಿನ್ಯೂಷನ್ ಕೊಡ್ತಾನೆ ಇದ್ದಾರೆ. SDRF ಹಣ ರಾಜ್ಯಕ್ಕೆ ಬರ್ತಾನೆ ಇದೆ. ಎವ್ರಿ 4 months ಒಂದ್ಸರಿ ಬಂದೇ ಬರ್ತದೆ. ಅದು ರಾಜ್ಯ ಸರ್ಕಾರ ಬಂದಿದೆ, ಆಲ್ರೆಡಿ ರೀಚು ಆಗಿದೆ. ನಿರ್ಮಲಾ ಸೀತಾರಾಮನ್ ಹೇಳಿದಾರಲ್ಲ, ರಾಜ್ಯಕ್ಕೆ ಕೊಡಬೇಕಾಗಿರೋದು ಒಂದೇ 1 ನಯಾ ಪೈಸೆನೂ ಪೆಂಡಿಂಗ್ ಇಲ್ಲ ಅಂತ ಹೇಳಿದ್ದಾರೆ. ಈ NDRF ಅಂದ್ರೆ ಕೇಂದ್ರ ಸರ್ಕಾರ ಕೊಡುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಏನ್ ಕೊಡಬೇಕು SDRF ಅದ ಹಣ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಆಲ್ರೆಡಿ. NDRF ಹಣ ಏನಿದೆ ಅದನ್ನ ಬಿಡುಗಡೆ ಮಾಡುವಂಥದ್ಕೆ ಅವ್ರದ್ದು ನೀತಿ ನಿಯಮಗಳಲ್ಲಿ ಮಾಡ್ತಾರೆ. ಅದಕ್ಕೆ ಮುಂಚೆ ನಾವು ಕೊಟ್ಬಿಡ್ಬೇಕು, ನಮ್ಮ ಖಜಾನೆಯಿಂದ ನಾವು ಹಣ ಕೊಡಬೇಕು. ಕೇಂದ್ರ ಸರ್ಕಾರ ಅದನ್ನ ರಿಯಂಬರ್ಸ್ ಮಾಡ್ತದೆ, ನಮ್ಗೆ ವಾಪಸ್ ನಮ್ಗೆ ಕೊಡ್ತದೆ. ಇದು ಪದ್ಧತಿ. ನಮ್ಮ ಸರ್ಕಾರ ಇದ್ದಾಗ ನಾವು ಹಂಗೆ ಮಾಡಿದ್ರಿ. ಪ್ರತಿ ಸರಿ ಫ್ಲಡ್ ಬಂದಾಗೂ ಕೂಡ ನಾವು ಇದ್ದಾಗ 3 ವರ್ಷ ಫ್ಲಡ್ ಬಂತು. 3 ವರ್ಷ ಫ್ಲಡ್ ಬಂದಾಗೂ ಕೂಡ ನಾವು ಇಮಿಡಿಯೇಟ್ ಆಗಿ ನಮ್ಮ ರಾಜ್ಯ ಸರ್ಕಾರದಿಂದ ಹಣ ಕೊಟ್ಟಿದ್ವಿ. ಅದಾದ್ಮೇಲೆ 4-5 ತಿಂಗಳಾದ್ಮೇಲೆ ಕೇಂದ್ರ ಸರ್ಕಾರ ನಮ್ಗೆ ಹಣ ಕೊಟ್ಟಿದೆ. ಅಷ್ಟು ಕಾಮನ್ ಸೆನ್ಸು ಈ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ಇಲ್ಲ. ಯಾಕಂದ್ರೆ ಪಾಪರ್ ಔಟ್ ಇದೆ. ಮನೆ ಪ್ರಧಾನಿಗಳು ಹೇಳಿದ್ರಲ್ಲ, ಸರ್ಕಾರ ಪಾಪರ್ ಔಟ್ ಇದೆ, ಹಣ ಇಲ್ಲ ಅಂತ. ರಿಯಲ್ ಆಗಿ ಪಾಪರ್ ಔಟ್ ಇದೆ ಸರ್ಕಾರ. ಹಣ ಇಲ್ಲ, ಇವ್ರ ಹತ್ರ ದುಡ್ಡಿಲ್ಲ. ಅಭಿವೃದ್ಧಿಗೆ 1 ನಯಾ ಪೈಸೆ ಕಳೆದ 10 ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಇವರು. ಎಲ್ಲಿದೆ ಹಣ?